ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅರಮನೆಯ ರಾಣಿ ಮೆರವಣಿಗೆ ಊರೇ ಬೆಳಗುವಂತೆ ಅವಳ ನಗೆ ಕನಸಿದು ನನಸಾದ ಸವಿಗಳಿಗೆ ಅಂದವ ಹೆಚ್ಚಿಸಿದೆ ಕೆನ್ನೆಗುಳಿಗೆ ಸಲಿಗೆ ಮೀರಿದೆ ಕಾರಣ ಈಗ ತಿಳಿದಿದೆ ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ. ಮೈನಾ, ಓಯ್ ಮೈನಾ, ಏನೇ ಹಂಗ್ ನೋಡ್ತಿದ್ಯಾ? ನೀ ನನ್ ಕಣ್ಗೆ ದೇವತೆ ಕಂಡಂಗ್ ಕಾಣ್ತಿದ್ಯಾ. ಸಾಕ್ ಸುಮ್ಕಿರು ಮೈನಾ. ಅಯ್ಯ ನಿಜ ಕಣೆ. ಏ ಸುಮ್ಕಿರೆ. ಚೆನ್ನಾಗ್ ಕಾಣ್ತಿದ್ದೀನಾ? ರಾಧಾ, ಯಾಕವ ಹಂಗಂತ್ಯ? ನಮ್ಮ ಮೈನಾ ಹೇಳೋದ್ರಾಗೆ ತಪ್ಪೇನೈತೆ? ಬಂಗಾರದ ಗೊಂಬೆ ಹಂಗಿರೋ ನಿನಗೆ ಮೈ ತುಂಬಾ ಒಡವೆ ಹಾಕಿ ಕಣ್ ತುಂಬ್ಕೊಳವ ಅಂತ ಆಸೆ ಪಟ್ರೆ ಊರ್ ಜನರು ಕಣ್ಬಿದ್ದು ನಡಿಬಾರ್ದೆಲ್ಲ ನಡೆದೋಯ್ತು. ಮತ್ತೆ ನೋಡಕ್ಕಾಯ್ತದೋ ಇಲ್ವೋ ನಿನ್ನ ಅಂತ ಅದೆಷ್ಟು ನೊಂದ್ಕೊಂಡು ಹತ್ಕೊಂಡು ಮಲಗಿವ್ನಿ ಗೊತ್ತಾ. ಈಗ ಕಳೆದೋಯ್ತಲ್ಲ ಒಡವೆ, ಅಂಥದ್ದನ್ನೇ ಮಾಡಿಸಿ ನಿನಗೆ ಹಾಕಿ ರಾಣಿ ಹೆಂಗ್ ನೋಡ್ತಾವಳೆ ಅಂದ್ರೆ ಇದು ಕನ್ಸೋ ನೆನ್ಸೋ ನನಗೆ ಗೊತ್ತಾಯ್ತಿಲ್ಲ. ಇದಕ್ಕೆಲ್ಲ ಕಾರಣ, ಈ ಆಡಂಬರಕ್ಕೆ ಕಾರಣ ನನ್ನ ಮಗಳು ಮೈನಾ, ಈ ದೇವತೆ. ಅಮ್ಮ ಏನಮ್ಮ ನೀನು, ಈಗ ಇದೆಲ್ಲ ಬೇಕಾ? ಅಲ್ಲ ಕಣೆ, ಸಂತೋಷವಾಗಿರೋ ಹೊತ್ನಾಗೆ ಇದೇನೇ ಇದು ಕಣ್ಣೀರ್ ಹಾಕದ್ ನೀನು? ಆಗೋಯ್ತು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅಂದ್ಕೋ. ಈಗೇನಿದ್ರು ಇವರಿಬ್ರೆ ನಮ್ಮ ಮಕ್ಕಳು. ಇವರಿಬ್ರಿಂದಲೇ ಇವತ್ತು ನಮ್ಮ ಮನೆ ಮರ್ಯಾದೆ ಉಳ್ದದೆ. ಅವತ್ತು ಆ ಹುಡ್ಗ ಹಂಗೆ ಹೋಗಿದ್ದೆ, ಆ ಸಂಬಂಧ ಕಳೆದು ಹೋಗಿದ್ದೆ, ಸಂದ ಆಯ್ತು. ಯಾಕಳು ಈಗ ನೋಡಿರೋ ಹುಡ್ಗ ಒಳ್ಳೆಯವನು, ಅವ್ರ ಮನೆಯವರು ತುಂಬಾ ಒಳ್ಳೆಯವ್ರೆ. ನಮಗಿಂತ ಒಳ್ಳೆ ಸಂಬಂಧ ಸಿಕ್ಕಿದೆ ಅನ್ನೋದಾದ್ರೆ ಆ ದೇವರು ಅವನ ಮನಸ್ಸಿನಲ್ಲಿ ಇದ್ದಂಗೆ ಆಗೈತೆ. ಎಲ್ಲ ನಮ್ಮ ಮನೆ ದೇವರು ಆಶೀರ್ವಾದ.